ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ಒಂದು ವೆಜ್ ರೆಸಿಪಿ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಅರ್ಧ ಸೋರೆಕಾಯಿಯನ್ನು ತಗೊಂಡಿದ್ದೇನೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಹೆಸರು ಕಾಳನ್ನು ಕೂಡ ನೋಡಿ ಈ ರೀತಿ ಮೊಳಕೆ ಬರೆಸಿಟ್ಟಿದ್ದೇನೆ. ಇವಾಗ ಇಲ್ಲಿ ಸೋರೆಕಾಯಿಯನ್ನೆಲ್ಲ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದೇನೆ. ಇದಕ್ಕೇನೆ ಇವಾಗ ಹೆಸರು ಕಾಳನ್ನು ಕೂಡ ಸೇರಿಸ್ತೇನೆ. ಇನ್ನಿದಕ್ಕೆ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನಿದನ್ನು ಬೇಯಲಿಕ್ಕೆ ಇಡುವ. ಇದನ್ನು ಬೇಯಲಿಕ್ಕೆ ಇಡುವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ. ಹಾಗೆಯೇ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಸೇರಿಸಿ ಇದನ್ನು ಬೇಯಿಸಿ ತೆಗೆಯುವ. ನೋಡಿ, ಇದು ಬೇಯುವಷ್ಟರಲ್ಲಿ ನಾವಿದಕ್ಕೆ ಮಸಾಲೆ ರೆಡಿ ಮಾಡುವ. ಇಲ್ಲಿ ನಾನು ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಅದಕ್ಕೀಗ 6ರಿಂದ 7 ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡಿ ಹಾಕಿದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನಿನಷ್ಟು ಧನಿಯಾವನ್ನು ಕೂಡ ಫ್ರೈ ಮಾಡಿ ಹಾಕಿದ್ದೇನೆ. ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಅರ್ಧ ಸ್ಪೂನು ಜೀರಿಗೆ, ಇನ್ನು ಸ್ವಲ್ಪ ಹುಳಿ. ನೋಡಿ, ಇನ್ನಿದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೆಗೆಯುವ. ನೋಡಿ, ಇಲ್ಲೀಗ ಗ್ರೈಂಡ್ ಮಾಡಿ ಕೂಡ ರೆಡಿ ಆಗಿದೆ. ನೋಡಿ, ಇವಾಗ ಇಲ್ಲಿ ಸೋರೆಕಾಯಿ ಮತ್ತು ಹೆಸರು ಕಾಳು ಕೂಡ ಬೆಂದಿದೆ. ನೋಡಿ, ಇದೇನು ಜಾಸ್ತಿ ಟೈಮ್ ಏನು ಬೇಡ ಬೇಯಲಿಕ್ಕೆ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಟ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಇದಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡುವ. ನೋಡಿ, ಎಷ್ಟು ಹದ ಬೇಕು ಅಷ್ಟು ಹದ ಮಾಡಿದರೆ ಸಾಕು. ನೋಡಿ, ಆಮೇಲೆ ನಾನಿದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ. ಯಾಕಂದರೆ ಆವಾಗ ಹಾಕಿದ್ದು ಸ್ವಲ್ಪ ಆಗಿದೆ. ಅದಕ್ಕೆ ಈಗ ಟೇಸ್ಟ್ ನೋಡಿ ಇವಾಗ ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಇನ್ನಿದು ಒಂದು ಒಳ್ಳೆ ಕುದಿ ಬರಲು ಇದನ್ನು ಮುಚ್ಚಿಟ್ರೆ ಆಯಿತು. ನೋಡಿ, ಇವಾಗ ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಪದಾರ್ಥ ರೆಡಿ ಆಗಿದೆ. ನೋಡಿ, ಒಳ್ಳೆ ಸೂಪರಾಗಿ ಬರ್ತದೆ ಈ ರೀತಿ ಸೋರೆಕಾಯಿ ಮತ್ತು ಹೆಸರುಕಾಳನ್ನು ಪದಾರ್ಥ ಮಾಡಿದರೆ. ಇದು ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ನಾನು ಮಾಡಿದ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನಿನ್ನು ನಿಮಗೆ ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.